ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಲೇವಡಿ ಮಾಡಿದ್ದಾರೆ. ಮೈಸೂರು ಜಿಲ್ಲೆಯ ಟಿ ನರಸೀಪುರದಲ್ಲಿ ನಡೆದ ಜೆಡಿಎಸ್ ಸಮಾವೇಶದಲ್ಲಿ ಭಾಗವಹಿಸಿದವರು ಯಡಿಯೂರಪ್ಪ ಅವರ ಪಾದಯಾತ್ರೆ ಒಂದು ಗಿಮಿಕ್ ಎಂದಿದ್ದಾರೆ. ಅಧಿಕಾರದಲ್ಲಿದ್ದಾಗ ಕಾವೇರಿ ವಿವಾದ ಬಗೆಹರಿಸಲು ಮನಸ್ಸು ಮಾಡಲಿಲ್ಲ, ಆದರೀಗ ರಾಜಕೀಯ ಲಾಭಕ್ಕಾಗಿ ಮೈಸೂರಿನಿಂದ ಬೆಂಗಳೂರಿಗೆ ಪಾದಯಾತ್ರೆ ನಡೆಸ್ತಾ ಇದ್ದಾರೆ ಎಂದು ಆರೋಪಿಸಿದ್ದಾರೆ. ಇವತ್ತು ಎರಡು ರಾಷ್ಟ್ರೀಯ ಪಕ್ಷಗಳು ಎಂದು ರಾಜ್ಯದ ಈ ಒಂದು ನೀರಿನ ವಿಷಯ ಇರ್ಬೋದು, ನೆಲದ ವಿಷಯದಲ್ಲಿರ್ಬೋದು, ಬೇರೆ ರಾಜ್ಯಗಳ ಅವರ ಒತ್ತಡಗಳಿಗೆ ಮಣಿದು ಅವರಿಂದ ಕೇಂದ್ರ ಸರ್ಕಾರಗಳನ್ನು ಉಳಿಸ್ಕೋಬೇಕು ಅಂತಕ್ಕಂಥ ಹಿನ್ನೆಲೆಗಳಲ್ಲಿ ಎಲ್ಲ ಸಂದರ್ಭದಲ್ಲೂ ರಾಜ್ಯವನ್ನು ಕಡೆಗಣಿಸಿರತಕ್ಕಂಥ ಎರಡು ರಾಷ್ಟ್ರೀಯ ಪಕ್ಷಗಳ ಅವತ್ತಿನ ನಡವಳಿಕೆ ಬಗ್ಗೆ ಒಂದು ದಿವಸ ಚಕಾರ ಎತ್ತದೆ. ಇವತ್ತು ಪ್ರಾದೇಶಿಕ ಪಕ್ಷಗಳು ಇಲ್ಲದೇ ಇದ್ದರೆ ಸಾಧ್ಯವೇ ಇಲ್ಲ, ಇವತ್ತು ಎರಡು ರಾಷ್ಟ್ರೀಯ ಪಕ್ಷಗಳು ಮಾರ್ಕ ಅಂತಕ್ಕಂಥ ಮಾತು ಹೇಳಿ ಈಗ ಪಾದಯಾತ್ರೆಯನ್ನು ಹೊರಟಿದ್ದಾರೆ. ಈ ಪಾದಯಾತ್ರೆ ರಾಜಕೀಯಕ್ಕೋಸ್ಕರವಾಗಿ ಅವರೇನು ಹೊರಟಿದ್ದಾರೆ. ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಇದರ ಬಗ್ಗೆ 3 ವರ್ಷ ಒಂದು ದಿನ ಗಮನ ಕೊಡದೆ ಇವತ್ತು ಇದ್ರ ಬಗ್ಗೆ ಏನು ಹೊರಟಿದ್ದಾರೆ. ಇದೆಲ್ಲ ಈ ಒಂದು ರಾಜಕಾರಣದಿಂದ ಏನಾದರೂ ರಾಜಕೀಯ ಗಿಮ್ಮಿಕ್ ಒಂದು ಈ ರೀತಿಯ ರಾಜಕಾರಣದಿಂದ ಪುನಃ ಜನತೆಯಲ್ಲಿ ಅನುಕಂಪ ಗಿಟ್ಟಿಸ್ಕೋತೀನಿ ಅಂತಕ್ಕಂಥ ಈ ಭಾವನೆಯಲ್ಲಿ ಹೊರಟಿರ್ಬೋದು. ಆ ಅನುಕಂಪಗಳನ್ನು ಇವತ್ತಿನ ರಾಜಕಾರಣದಲ್ಲಿ ಈ ರೀತಿಯ ಪ್ರಾಸನಗಳಿಂದ ಇವತ್ತು ಪುನಃ ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ಈ ಪಾದಯಾತ್ರೆಯಿಂದ ಇವರೇನಾದರೂ ಸಾಧನೆ ಮಾಡೋದಾಗಿದ್ದರೆ ನಾವು ಅವ್ರ ಜೊತೆ ಸೇರ್ ಮಾಡಿಬಿಡ್ತಿದ್ವು. ಆದರೆ ಈ ಪಾದಯಾತ್ರೆ ಇದಕ್ಕೆ ಪರಿಹಾರ ಅಲ್ಲ ಅನ್ನೋದನ್ನು ಅವ್ರಿಗೂ ಗೊತ್ತು, ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಇದೆಲ್ಲ ಬಿಟ್ಟು ಬೇರೆ ಸುತ್ತೂರು ಜಾತ್ರಾ ಮಹೋತ್ಸವ ಹಿನ್ನೆಲೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಸುತ್ತೂರು ಮಠಕ್ಕೆ ಭೇಟಿ ನೀಡಿದರು. ಈ ವೇಳೆ ದೇಶಿಕೇಂದ್ರ ಸ್ವಾಮೀಜಿಯವರ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಸುತ್ತೂರು ಮಠದ ಸಾಮಾಜಿಕ ಕಳಕಳಿಯನ್ನು ಕೊಂಡಾಡಿದರು.